ಮಗಳು ತನ್ನ ವಯಸ್ಸಿಗೆ ಮೀರಿ ಮಾತನಾಡಿದ್ದು ಕಂಡು ಸಿಟ್ಟಾದ ಧನ್ಯ ಮಗಳ ಹಿಂದೆಯೇ ರೂಮಿಗೆ ಹೋಗುವಾಗ, ಅದಕ್ಕೆ ಪ್ಲೀಸ್ ನನ್ನಿಂದ ಆ ಮಗುವಿನ ಮನಸ್ಸು ನೋಯಿಸಬೇಡಿ ಎಂದು ಮನವಿ ಮಾಡಿದವಳ ದನಿ ಸಹಜವಾಗಿದ್ದರೂ ಮನಸ್ಸಿಗೆ ಮಾತ್ರ ಸಹಿಸಲಾಗದಷ್ಟು ಹಿಂಸೆ ಆಗ್ತಿತ್ತು. ಮೌನ ತನ್ನ ಕಂದನಿಗೆ ನಿನ್ನ ಅಪ್ಪನ ಮನೆಗೆ ಹೋಗು ಎಂದು ಹೇಳಿ ಹೋಗಿದ್ದು ಕಂಡು ಅಚ್ಚುಗೆ ನೋವಾಗಿತ್ತು. ಅಚ್ಚು ಕಣ್ಣುಗಳು ಕೆಂಪಾಗಿ ನೀರು ತುಂಬಿದ್ದನ್ನು ಕಂಡು ಧನ್ಯ, ಅಚ್ಚು ಅವಳು ಸಣ್ಣ ಮಗು ಅಂತ ನೀನೇ ಹೇಳ್ತಾ ಇದೆಯಾ, ಏನೋ ಸಿಟ್ಟಿನಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಮಾತನಾಡಿಬಿಟ್ಲು, ಪ್ಲೀಸ್ ನೀನು ಅದನ್ನೇ ಮನಸ್ಸಿಗೆ ಹಾಕಿಕೊಂಡು ನೊಂದುಕೊಳ್ಬೇಡ ಎಂದು ಅವಳ ಭುಜದ ಮೇಲೆ ಕೈ ಇಟ್ಟು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಅಚ್ಚು ಅವರ ಮನೆಗೆ ಬಂದಾಗಿನಿಂದ ಅವಕಾಶ ಸಿಕ್ಕಾಗಲೆಲ್ಲ ತಾನು ಬೇರೆ ಮನೆಗೆ ಹೋಗುವುದಾಗಿ ಹೇಳುತ್ತಲೇ ಬಂದಿದ್ದಾಳೆ. ಬಟ್ ಧನ್ಯ ಮತ್ತು ಆದ್ವಿಕ್ ಮಾತ್ರ ಅವಳನ್ನು ತಮ್ಮಿಂದ ದೂರ ಹೋಗಲು ಬಿಡುತ್ತಿರಲಿಲ್ಲ. ಅವಳು ತಮ್ಮಲ್ಲಿ ಒಬ್ಬಳು ಎನ್ನುವ ಭಾವ ಅವರ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿದೆ. ಆರುಷ್ ಹುಟ್ಟಿದ ಮೇಲೆ ಆದ್ವಿಕ್ ಹಾಗೂ ಧನ್ಯ ಅವನಿಗೆ ಮಾತ್ರವೇ ಇಂಪಾರ್ಟೆನ್ಸ್ ಕೊಡಲು ಶುರು ಮಾಡಿದ್ದರಿಂದಲೇ ಮೋನ ಮನಸ್ಸಿನಲ್ಲಿ ಇಂತಹ ಅಸಮಾಧಾನ ಮೂಡಲು ಕಾರಣ ಎನ್ನುವುದನ್ನು ತಿಳಿದಿದ್ದ ಅಚ್ಚು, ಪರವಾಗಿಲ್ಲ ಅತ್ತಿಗೆ, ಅವಳ ವಯಸ್ಸು ಸಣ್ಣದಾದರೂ ಸತ್ಯವೇ ಅಲ್ವಾ ಅವಳು ಹೇಳಿದ್ದು ಎಂದದು ಅದ್ಯಾಕೋ ಆದ್ವಿಕ್ಗೆ ಇಷ್ಟವಾಗಲಿಲ್ಲ. ಏನು ಮಾತನಾಡ್ತಾ ಇದ್ದೆ ಅಚ್ಚು, ಹಾಗಾದರೆ ನಿನ್ನ ಮನಸ್ಸಿನಲ್ಲಿ ನೀನು ಮನೆಯವಳು ಅಲ್ವಾ, ನೀನು ಮತ್ತು ಚಾಂಪ್ ಇಲ್ಲಿರುವುದರಿಂದ ನಮಗೆ ಹೊರೆ ಆಗ್ತಿದೆ ಅಂತಾನ ಎಂದು ಬಿಗುದನಿಯಲ್ಲಿ ಕೇಳಿದ ಆದ್ವಿಕ್ ತನ್ನ ಕೊರಳನ್ನು ಅಪ್ಪಿದ ಮಗುವನ್ನು ಎದೆಗವಚಿಕೊಂಡಿದ್ದ. ಅವನಿಂದ ಚಾಂಪ್ ದೂರ ಆಗುವುದನ್ನು ಕನಸಿನಲ್ಲೂ ಇಚ್ಛಿಸಿರುವುದಿಲ್ಲ ಅವ. ಅಂತಹದೊಂದು ಗಾಢ ಬಾಂಧವ್ಯ ಏರ್ಪಟ್ಟಿದೆ ಆರುಷ್ ಜೊತೆ ಅವನಿಗೆ. ಅವನ ಮಾತಿಗೆ ಒಂದು ತರನಾಗಿ ನಕ್ಕ ಅಚ್ಚು, ನಾನು ಮತ್ತು ನನ್ನ ಮಗ ಸಾಯೋವರೆಗೂ ಇಲ್ಲಿರ್ಬೋದು, ಬಟ್ ಯಾವತ್ತಿದ್ರೂ ನಾವು ಈ ಮನೆಗೆ ಸೇರಿದವರಲ್ಲ ಅನ್ನುವ ಸತ್ಯ ಸುಳ್ಳಾಗೋದಿಲ್ಲ ಆದ್ವಿಕ್. ಮಾವನಿಗೆ ಮತ್ತು ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ ಅಂತ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋದು ಬಿಟ್ಟರೆ ನನಗೆ ಈಗಲೂ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟವಿಲ್ಲ ಎಂದು ಅಚ್ಚು ನುಡಿದಾಗ ಆದ್ವಿಕ್ ಮನಸ್ಸೆಲ್ಲ ಕಹಿಯಾಗಿ ಹೋಯಿತು. ಅವನು ಯಾವತ್ತೂ ಅವರಿಬ್ಬರು ಹೊರಗಿನವರೆಂದು ಭಾವಿಸಿದ್ದಿಲ್ಲ. ಅಂಥದ್ರಲ್ಲಿ ಅಚ್ಚು ಹೀಗೆಲ್ಲ ಮಾತನಾಡಿದವನಿಗೆ ಬಹಳ ನೋವು ಮಾಡಿತು. ಅವಳ ಕಡೆ ದೀನವಾಗಿ ದಿಟ್ಟಿಸಿದವನು, ಹಾಗಾದರೆ ನಮ್ಮ ಭಾವನೆಗಳಿಗೆ, ನಮ್ಮ ನಿಸ್ವಾರ್ಥ ಪ್ರೀತಿಗೆ ನಿನ್ನ ಹತ್ತಿರ ಯಾವುದೇ ಬೆಲೆ ಇಲ್ವಾ ಎಂದು ಗಂಭೀರವಾಗಿ ಕೇಳಿದಾಗ ಕಣ್ಣಿನಿಂದ ಉರುಳಿದ ಹನಿಯನ್ನು ಒರೆಸುವ ಅಚ್ಚು, ಜೀವನವೇ ಸಾಕು ಎನ್ನುವಷ್ಟು ನೋವು ಹತಾಶೆಯಲ್ಲಿ ನಾನು ಇಲ್ಲಿಗೆ ಬಂದಾಗ ನಾನು ಮತ್ತೆ ಹೊಸದಾಗಿ ಬದುಕು ಶುರು ಮಾಡುವುದಕ್ಕೆ ನೀವು ಮತ್ತು ನಿಮ್ಮ ಪ್ರೀತಿಯ ಕಾರಣ ಆದ್ವಿಕ್. ಇವತ್ತು ಮೌನ ಮನಸ್ಸಿನಲ್ಲಿ ಸಣ್ಣ ಅಸಮಾಧಾನ ಮೂಡಿದೆ. ನಾಳೆ ಇದೇ ಹೆಮ್ಮರವಾಗಿ ಬಿಟ್ಟರೆ ಕಷ್ಟ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನಿಂದ ಮತ್ತು ನನ್ನ ಮಗನಿಂದ ನಿಮ್ಮಗಳ ನಡುವೆ ಭಿನ್ನಾಭಿಪ್ರಾಯ ಏರ್ಪಡೋದು ಬೇಡ. ನಾನು ಮತ್ತು ನನ್ನ ಮಗ ಬೇರೆ ಮನೆಗೆ ಹೋಗ್ತೀವಿ, ಬಟ್ ನನ್ನ ಮತ್ತು ನಿಮ್ಮ ಸಂಬಂಧ ಕೊನೆವರೆಗೂ ಇದೇ ರೀತಿ ಗಟ್ಟಿಯಾಗೇ ಇರಲಿ ಎಂದು ನುಡಿದ ಅಚ್ಚು ತುಸು ಹೆಚ್ಚೇ ಸೀರಿಯಸ್ ಆಗಿದ್ದಳು. ಅಚ್ಚು ಪ್ಲೀಸ್ ಈಗೆಲ್ಲ ಮಾತನಾಡಿ ನಮಗೆ ನೋವು ಕೊಡಬೇಡ ಎಂದು ಧನ್ಯ ಸಹ ಮನವಿ ಮಾಡಿದ್ದಳು. ಅಚ್ಚು ಎಲ್ಲಿ ತನ್ನ ಮಗನನ್ನು ಕರೆದುಕೊಂಡು ತಮ್ಮಿಂದ ದೂರ ಹೋಗಿ ಬಿಡುವಳು ಎಂಬ ದುಗುಡದಲ್ಲಿ. ಅತ್ತಿಗೆ, ಯಾಕೆ ನೀವು ಮತ್ತು ಆದ್ವಿಕ್ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಬೇರೆ ಮನೆಗೆಷ್ಟೇ ಹೋಗ್ತೀನಿ ಅಂತ ಹೇಳ್ತಾ ಇರೋದು, ನಿಮ್ಮಿಂದ ದೂರ ಹೋಗ್ತೀನಿ ಅಂತಲ್ಲ ಎಂದು ಸಿಡುಕಿದಂತೆ ಹೇಳಿದಾಗ, ಸರಿ ಅಚ್ಚು, ನೀನು ಬೇಕಾದರೆ ಬೇರೆ ಮನೆಗೆ ಹೋಗು, ಬಟ್ ನಾನು ನನ್ನ ಚಾಂಪ್ನ ಎಲ್ಲಿಗೋ ಕಳಿಸಿಕೊಡೋದಿಲ್ಲ ಎಂದು ಹಠಕ್ಕೆ ಬಿದ್ದಂತೆ ನುಡಿದ ಆದ್ವಿಕ್. ಪ್ಲೀಸ್ ಅರ್ಥ ಮಾಡಿಕೊ, ಇಲ್ಲಿ ಸಮಸ್ಯೆ ಆಗುತ್ತಿರುವುದೇ ಆರುಷ್ಗೆ, ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ನೋ ವಿಚಾರ ಎಂದು ಅಸಮಾಧಾನದಿಂದ ನುಡಿದಳು. ತನ್ನ ಪಟ್ಟು ಬಿಡದ ಆದ್ವಿಕ್, ಓಕೆ ಫೈನ್, ಸಮಸ್ಯೆ ಇಲ್ಲಿ ನನ್ನ ಚಾಂಪ್ದೇ ಆದರೆ ನಾನು ಮತ್ತು ನನ್ನ ಚಾಂಪ್ ಬೇರೆ ಮನೆಗೆ ಹೋಗ್ತೀವಿ ಎಂದ. ಇದೇ ತನ್ನ ಕೊನೆಯ ಮಾತು ಎನ್ನುವಂತೆ. ಸಮಯ ಸಂದರ್ಭ ಏನೇ ಆಗಲಿ ಅರೆ ನಿಮಿಷ ಯೋಚಿಸದೆ ತನ್ನ ಮಗನ ವಿಷಯದಲ್ಲಿ ನಿರ್ಧಾರ ಮಾಡಿಬಿಡುವ ಆದ್ವಿಕ್ ಎಂದು ತಿಳಿದಿದ್ದ ಅಚ್ಚುಗೆ ಮತ್ತೆ ಅವನಿಗೆ ಎದುರು ಹೇಳಲು ಬಾಯಿ ಕಟ್ಟಿದಂತಾಯಿತು. ಆದ್ವಿಕ್ ಆ ತಾಯಿ ಮಗನನ್ನು ಯಾವುದೇ ಕಾರಣಕ್ಕೂ ತಮ್ಮಿಂದ ದೂರ ಮಾಡಿಕೊಳ್ಳಲು ತಯಾರಿಲ್ಲ ಎನ್ನುವ ಸತ್ಯದ ಪರಿಚಯ ತುಂಬ ದಿನಗಳ ಹಿಂದೆ ಆಗಿದ್ದರಿಂದ ದಟ್ಟ ಉಸಿರೊಂದನ್ನು ಹೊರಹಾಕಿದಳು. ಧನ್ಯ ಇಷ್ಟೆಲ್ಲ ಅಸಮಾಧಾನ ಮತ್ತು ಚರ್ಚೆಗೆ ಕಾರಣವಾದ ತಮ್ಮ ಮಗಳಿಗೆ ಬುದ್ಧಿ ಹೇಳಲು ರೂಮಿಗೆ ಹೋದಳು. ಅಚ್ಚು ಅಸಮಾಧಾನದಿಂದ ತನ್ನ ಕಡೆ ನೋಡುತ್ತಾ ಉಳಿದದ್ದು ಕಂಡು, ನೀನು ನಮ್ಮಿಂದ ದೂರ ಹೋಗ್ತೀನಿ ಅಂದರೆ ನಾನು ಸಹ ಬೇರೆ ಮನೆಗೆ ಹೋಗ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ಮಾಡು ಎಂದವನು. ಚಾಂಪ್, ನಾನು ಮತ್ತು ನೀನು ಈಗ ಹೋಟೆಲ್ಗೆ ಹೋಗೋಣ, ಮಮ್ಮಿ ಸ್ವಲ್ಪ ಲೇಟಾಗಿ ಬರ್ತಾಳೆ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ನಡೆದ. ಆದ್ವಿಕ್ ಮುಖದಲ್ಲಿ ಪುಟ್ಟ ನಗುವಿತ್ತು. ಅಚ್ಚು ಆರುಷ್ನನ್ನು ಮಡಿಲಿನಲ್ಲಿ ಹೊತ್ತು ಮನಾಲಿಗೆ ಬಂದಾಗ
ಇನ್ನು ಆ ತಾಯಿ ಮತ್ತು ಮಗುವಿನ ಜವಾಬ್ದಾರಿ ನನ್ನದು. ನೀವು ನಿಶ್ಚಿಂತೆಯಿಂದ ಇರಿ ಎಂದು ನಂದನ್ ಅವರಿಗೆ ಮಾತು ಕೊಟ್ಟಿಲ್ಲವೇ? ಹಾಗಿದ್ದ ಮೇಲೆ ತಾನು ಕೊಟ್ಟ ಮಾತು ಹುಸಿಯಾಗಲು ಹೇಗೆ ಬಿಟ್ಟಾನು? ಅವನು ಹೋದ ಕಡೆ ನೋಡುತ್ತಾ ಅಸಮಾಧಾನದ ನಿಟ್ಟುಸಿರು ಹೊರಹಾಕಿದಳು ಅಚ್ಚು. ಆದಷ್ಟು ಬೇಗ ಇದಕ್ಕೇನಾದರೊಂದು ಮಾರ್ಗ ಕಂಡುಕೊಳ್ಬೇಕು ಎಂದು ದಟ್ಟ ಉಸಿರನ್ನು ಹೊರಹಾಕಿದಳು. ತುಂಬ ಸಮಯ ಆದ್ವಿಕ್ ಮನೆಯಲ್ಲಿ ಉಳಿಯಲು ಅವಳಿಗೆ ಸುತರಾಮ್ ಇಷ್ಟವಿರಲಿಲ್ಲ. ಅಂಕಿತ್, ಮುಂದಿನ ವಾರ ಫಾರಿನ್ ಡೆಲಿಗೇಟ್ಸ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅವತ್ತು ಯಾವುದೇ ತೊಂದರೆ ಆಗದ ರೀತಿ ಗಮನ ಕೊಡು ಎಂದು ಎಚ್ಚರಿಸಿದ ರಾಮ್. ಅವನು ಕೊಟ್ಟಿದ್ದ ಫೈಲ್ಗಳಿಗೆ ಸಹಿ ಹಾಕುತ್ತಾ ಕೇಳಿದ. ಶುವರಣ್ಣ ಎಂದ ಅಂಕಿತ್ ತನ್ನ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ಮುರಾರಿಗೆ ಆ ಮೀಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಮೇಲ್ ಮಾಡುತ್ತಾ ಉತ್ತರಿಸಿದ. ಅಂಕಿತ್ ಕೊಟ್ಟ ಫೈಲ್ಗಳನ್ನು ಚೆಕ್ ಮಾಡಿ ಸಹಿ ಹಾಕಿದ ರಾಮ್. ಅಮ್ಮನ ಆರೋಗ್ಯದ ಕಡೆ ಗಮನ ಕೊಡು ಎಂದ ಗಂಭೀರವಾಗಿ. ರಾತ್ರಿ ಲೋ BP ಆಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರಲ್ಲ, ಹಾಗಾಗಿ. ಅಮ್ಮನ ಆರೋಗ್ಯದಲ್ಲಿ ಪದೇ ಪದೇ ಯಾವ ಕಾರಣಕ್ಕೆ ವ್ಯತ್ಯಾಸ ಆಗುತ್ತಿದೆ ಅಂತ ಗೊತ್ತಿದ್ದ ಮೇಲೆ ಎಚ್ಚೆತ್ತುಕೊಳ್ಬೇಕಲ್ವಾ ಅಣ್ಣ ಎಂದು ಬೇಸರದಲ್ಲಿ ಅಂಕಿತ್ ನೋಡಿದಾಗ ರಾಮ್ ಹನೆ ತೀಡಿದ. ಇನ್ನು ಸ್ವಲ್ಪ ದಿನ, ಆಮೇಲೆ ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತೆ, ರೂಢಿಯಾಗಿ ಬಿಡುತ್ತೆ ಎಂದ. ಸದ್ಯದಲ್ಲೇ ತನ್ನೆಲ್ಲ ಜವಾಬ್ದಾರಿಗಳನ್ನು ಅಂಕಿತ್ಗೆ ವಹಿಸಿ ತಾನು ಫಾರಿನ್ಗೆ ಹೊರಟು ಬಿಡುವ ನಿರ್ಧಾರ ಮಾಡಿದ್ದ ರಾಮ್. ಅಣ್ಣನ ಮಾತಿನ ಅರ್ಥ ತಿಳಿಯದೆ ಏನು ಹೇಳ್ತಾ ಇದೆಯಾ ಎಂದು ಅನುಮಾನದಲ್ಲಿ ಉಬ್ಬೇರಿಸಿ ಕೇಳಿದನು. ನಥಿಂಗ್, ಕೆಲಸದ ಕಡೆ ಗಮನ ಕೊಡು ಎಂದಿದ್ದ ಗಂಭೀರವಾಗಿ. ಅಂಕಿತ್ ಮತ್ತೆ ಪ್ರಶ್ನೆ ಮಾಡುವ ಮೊದಲೇ ಮುರಾರಿಗೆ ಕಾಲ್ ಮಾಡಿ ಬರಲು ಹೇಳಿದ. ತಾನು ಮತ್ತಷ್ಟು ಅವರಿಂದ ದೂರ ಹೋಗುತ್ತಿರುವುದು ತಿಳಿದರೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡಿಬಿಡುವರು ಎಂಬ ಇರಾದೆಯಲ್ಲಿ ರಾಮ್ ಹಾಗೆ ಮಾಡಿದ. ಅಣ್ಣ ಪ್ಲೀಸ್, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಅಂಕಿತ್ ಪ್ರಶ್ನೆ ಮಾಡುವ ಹೊತ್ತಿಗೆ ಮುರಾರಿ ರಾಮ್ ಕ್ಯಾಬಿನಿಗೆ ಬಂದಿದ್ದು ಕಂಡು ಅಂಕಿತ್ ತೆಪ್ಪಗಾದನು. ಚರಿ, ವಾಟ್ ಹ್ಯಾಪೆಂಡ್ ಎಂದು ಅನುಮಾನದಲ್ಲಿ ವಿಚಾರಿಸಿದ ಮ್ಯಾನೇಜರ್ ಗೋವಿಂದ. ಬೆಳಿಗ್ಗೆ ಹೋಟೆಲ್ಗೆ ಬಂದಾಗಿನಿಂದ ಅವಳ ಅನ್ಯಮನಸ್ಕತೆ ಗಮನಿಸಿದ್ದವನು ಅವನು. ಏನಿಲ್ಲ ಗೋವಿಂದಣ್ಣ ಎಂದವಳ ಮಾತನ್ನು ನಂಬದವನು. ಸುಳ್ಳು ಹೇಳಬೇಡ, ನೀನಿವತ್ತು ಮಾಮೂಲಿ ಆಗಿಲ್ಲ. ಚಾಂಪ್ ಸಹ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಮಂಕಾಗಿದ್ದ ಎಂದು ಬೆದರಿಸಿದಂತೆ ಕೇಳಿದ. ಅವಳ ಜೊತೆ ಆತ್ಮೀಯತೆ ಬೆಳೆಸಿದ ಹುಡುಗ ಅವನು. ನಿಟ್ಟುಸಿರೊಂದು ಹೊರಗಡೆವಿದ ಅಚ್ಚು. ಅಣ್ಣ ಕಾಲ್ ಮಾಡಿ ಬ್ಯಾಂಗ್ಳೂರಿಗೆ ಅತ್ತಿಗೆ ಸೀಮಂತಕ್ಕೆ ಬಾ ಅಂತ ಹೇಳಿದ. ನಾನು ಬರುವುದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಬೇಜಾರು ಮಾಡಿಕೊಂಡ ಎಂದು ಬೇರೇನೋ ಕಾರಣ ಕೊಟ್ಟಳು. ತನ್ನ ವೈಯಕ್ತಿಕ ವಿಷಯ ಯಾರೊಂದಿಗೂ ಹಂಚಿಕೊಳ್ಳಲು ಇಚ್ಛಿಸದ ಹೆಣ್ಣು ಅವಳು. ಒಂದ್ಸಲ ಬಾಸ್ ಹತ್ತಿರ ಮಾತಾಡು ಚರಿ. ಗರ್ಭಿಣಿ ಹೆಣ್ಣು ಏನಾದರೂ ಆಸೆ ಪಟ್ಟರೆ ಅದನ್ನು ನೆರವೇರಿಸಿ ಬಿಡಬೇಕು. ಇಲ್ಲದಿದ್ದರೆ ಅವರಿಗೆ ಹೆರಿಗೆ ಸಮಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ ದೊಡ್ಡವರು ಹೇಳುತ್ತಾರೆ. ನಿಮ್ಮ ಅತ್ತಿಗೆ ತಮಗೆ ಮತ್ತು ಹುಟ್ಟುವ ಮಗುವಿಗೆ ನಿನ್ನ ಆಶೀರ್ವಾದ ಬೇಕು ಅಂತ ಬಯಸುತ್ತಿದ್ದಾರೆ. ಇಂಥ ಸಮಯದಲ್ಲಿ ಅವರಿಗೆ ಬೇಜಾರು ಮಾಡಬೇಡ ಎಂದು ತಿಳಿ ಹೇಳಿದ್ದ. ಅವನ ಮಾತಿಗೆ ಹ್ಞೂ ಎಂದು ತಲೆದೂಗಿ ತನ್ನ ಜಾಗಕ್ಕೆ ಬರುವ ಅಚ್ಚುಗೆ ಈಗೇನು ಮಾಡಬೇಕೆಂದು ತೋಚದೆ ಹೋಯಿತು. ಲಾರಿ ಸಹ ನಿನ್ನ ಹಾಗೆ ಚಾಂಪ್ನ ನೋಡಬೇಕು ಅನ್ನಿಸ್ತಿದೆ. ಒಂದು ಸಲ ಬಂದು ಹೋಗು ಅಚ್ಚು ಎಂದು ಆಗಲೇ ಕಾಲ್ ಮಾಡಿದಾಗ ರಿಕ್ವೆಸ್ಟ್ ಮಾಡಿದ್ದನ್ನು ನೆನೆದು ಗಟ್ಟಿಯಾಗಿ ಹನೆ ಹೊತ್ತಿಕೊಳ್ಳುತ್ತಿದ್ದ ಅಚ್ಚು ಬಳಿ ಬಂದ ಚಾಂಪ್. ಮಮ್ಮಿ, ನಾವು ತಾತ ಊರಿಗೆ ಹೋಗೋಣ ಪ್ಲೀಸ್ ಎಂದು ತನ್ನ ಕಾಲುಗಳನ್ನು ಹಪ್ಪಿ ಮುದ್ದು ಮುದ್ದಾಗಿ ರಿಕ್ವೆಸ್ಟ್ ಮಾಡಿದ್ದ. ಆಗಲೇ ನಂದನ್ ಅವರು ಆದ್ವಿಕ್ಗೆ ಫೋನ್ಗೆ ವಿಡಿಯೋ ಕಾಲ್ ಮಾಡಿ ಲಾರಿ ಸೀಮಂತಕ್ಕೆ ಆದ್ವಿಕ್ ಧನ್ಯ ಹಾಗೂ ಅಚ್ಚುವನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದಾರಲ್ಲ. ಮಗನ ಮಾತಿಗೆ ಎಸ್ ಎಂದು ಹೇಳಲಾಗದೆ ಅಸಹಾಯಕತೆಯಲ್ಲಿ ತನ್ನ ಮುಂದಿದ್ದ ಆದ್ವಿಕ್ ಕಡೆ ನೋಡಿದಳು. ಮಗನಿಗೆ ಯಾರು ಇದರ ಬಗ್ಗೆ ಹೇಳಿದರು ಎಂದು ಗೊಂದಲದಲ್ಲಿ ಅವಳು ಇದ್ದಳು. ಅವಳ ನೋಟ ಹರಿತ ಆದ್ವಿಕ್ ಮಾವ ಕಾಲ್ ಮಾಡಿ ಲಹರಿ ಸೀಮಂತಕ್ಕೆ ಇನ್ವೈಟ್ ಮಾಡಿದರು. ಲಹರಿ ತುಂಬ ಆಸೆ ಪಡ್ತಾ ಇದ್ದಾಳಂತೆ. ಪ್ಲೀಸ್ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ತಾಯಿ ಮಗುವಿಗೆ ಆಶೀರ್ವಾದ ಮಾಡಿ ಸಂಜೆ ಹೊತ್ತಿಗೆ ಬಂದು ಬಿಡೋಣ ಅಚ್ಚು. ನನಗೂ ಅವತ್ತು ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ಕೆಲಸ ಇದೆ ಎಂದಾಗ ಅಡ್ಡಕತ್ತರಿಯಲ್ಲಿ ಸಿಕ್ಕಿಬಿದ್ದಂತೆ ಆಯಿತು ಅವಳ ಪರಿಸ್ಥಿತಿ. ತಾನು ಅಲ್ಲಿಗೆ ಹೋದಾಗ ರಾಮ್ಗೆ ಏನಾದರೂ ಅಕಸ್ಮಾತಾಗಿ ತಾವು ಎದುರಾಗಿ ತಾನು ಮಗುವಿನ ವಿಷಯದಲ್ಲಿ ಅವನಿಗೆ ದ್ರೋಹ ಮಾಡಿದ್ದೇನೆ ಎಂದು ಅವನಿಗೆ ತಿಳಿದರೆ ಅವನ ಕಣ್ಣಲ್ಲಿ ಕಣ್ಣಿಡುವ ಧೈರ್ಯವೂ ಇರಲಿಲ್ಲ ಅವಳಿಗೆ. ಅವಳ ಮುಖಭಾವವನ್ನು ಗಮನಿಸ್ತಿದ್ದ ಆದ್ವಿಕ್, ಸಾಯುವವರೆಗೂ ಬ್ಯಾಂಗ್ಳೂರಿಗೆ ಹೋಗೋದೇ ಇಲ್ವಾ? ಅಲ್ಲಿ ನಿನ್ನ ಫ್ಯಾಮಿಲಿ ಇದೆ ಅಚ್ಚು. ಇವತ್ತಲ್ಲದಿದ್ದರೂ ಮತ್ತೆ ಯಾವತ್ತಾದರೂ ನೀನು ಅಲ್ಲಿಗೆ ಹೋಗಿ ತೀರಲೇಬೇಕು. ಬಟ್ ನೀನು ಅಂದುಕೊಳ್ಳುತ್ತಿರುವ ಹಾಗೆ ಏನೂ ಆಗೋದಿಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಹೊತ್ತಿಗೆ ಬಂದು ಬಿಡೋಣ ಎಂದು ಧೈರ್ಯ ಹೇಳಿದ ಮೇಲೆ ಅರೆ ಮನಸ್ಸಿನಿಂದಲೇ ಓಕೆ ಎಂದು ತಲೆದೂಗಿದಳು ಅಚ್ಚು. ಅಂದು ಸಂಜೆ ಶರಣ್ ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಟೀ ಮಾಡಿಕೊಂಡು ಬಂದಿದ್ದಳು ಭುವನ.
ಅವಳಿಗೆ ಪುಟ್ಟ ನಗೆ ಮೂಲಕ ಥ್ಯಾಂಕ್ಸ್ ಹೇಳುವ ಶರಣ್. ಸಂಜೆ ಸಮಯ ಇಷ್ಟಾದರೂ ಇನ್ನೂ ಮಲಗಿರುವ ಮಗಳ ಪಕ್ಕದಲ್ಲಿ ಕುಳಿತವನು ಯಾಕಿವತ್ತು ಇನ್ನೂ ಮಲಗಿದಾಳೆ ಶಾರ್ವಿ ಎಂದು ಪ್ರಶ್ನೆ ಮಾಡುತ್ತಾ ಮಮತೆಯಿಂದ ಮಗಳ ತಲೆ ನೆವರಿಸಿದ್ದ. ದಿನ ತಾನು ಯಾವಾಗ ಆಫೀಸ್ನಿಂದ ಬರುವೆನೋ ಎಂದು ಕಾಯುತ್ತಾ ತಾನು ಮನೆಗೆ ಬಂದೊಡನೆ ತನ್ನ ತೋಳು ಸೇರಿ ಅಮ್ಮನ ಮೇಲೆ ಸಲ್ಲದ ದೂರಿನ ಪಟ್ಟಿ ಹೇಳುತ್ತಾ ತನ್ನ ದಿನದ ವಿವರಣೆ ಕೊಡ್ತಿದ್ಲು ಅವನ ಮುದ್ದು ಗೊಂಬೆ. ಮಧ್ಯಾಹ್ನ ತುಂಬ ಸಮಯ ಟಿವಿ ನೋಡ್ತಾ ಹಾಡ್ತಾ ಉಳಿದು ಬಿಟ್ಲು. ಹಾಗಾಗಿ ಮಲಗುವುದು ತಡ ಆಗೋಯ್ತು ಎಂದು ಉತ್ತರಿಸಿದ ಭುವನ. ತಾನು ಸಹ ಅವನ ಪಕ್ಕದಲ್ಲಿ ಕುಳಿತಳಾದರೂ ತುಸು ಅಂತರ ಇದ್ದೇ ಇತ್ತು. ಅವಳು ಏನೋ ಹೇಳಲು ಬಂದಿದ್ದಾಳೆ ಎನ್ನುವುದನ್ನು ಬಹು ಬೇಗನೆ ಗ್ರಹಿಸಿದ ಶರಣ್. ಏನಾದರೂ ಹೇಳಬೇಕಾ ಕೇಳಿದ. ಅವಳು ತಂದುಕೊಟ್ಟ ಟೀಯನ್ನು ಗುಟುಕಿರಿಸುತ್ತಾ, ನಂದನ್, ಅಂಕಲ್ ಕಾಲ್ ಮಾಡಿದ್ರು ಇವತ್ತು ಮಧ್ಯಾಹ್ನ ಎಂದದು ಕೇಳಿ. ಏನು ವಿಷಯ? ಎಲ್ಲರೂ ಆರಾಮವಾಗಿ ಇದ್ದಾರೆ ತಾನೆ ಎಂದು ವಿಚಾರಿಸಿದ ಶರಣ್ಗೆ ಅಚ್ಚು ಹಾಗೂ ಅವಳ ಫ್ಯಾಮಿಲಿ ಜೊತೆ ಒಳ್ಳೆಯ ಸಂಬಂಧ ಇತ್ತು. ಶರಣ್, ಎಲ್ಲರೂ ಆರಾಮವಾಗಿ ಇದ್ದಾರೆ. ಮುಂದಿನ ವಾರ ಲಹರಿಗೆ ಸೀಮಂತ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಕಾಲ್ ಮಾಡಿ ಎಲ್ಲರನ್ನು ಇನ್ವೈಟ್ ಮಾಡಿದರು ಎಂದವಳ ಮಾತು ಮುಗಿಯುತ್ತಿದ್ದಂತೆ ಅಚ್ಚು ಚಾಂಪ್ ಬರ್ತಾರಾ? ಕಣ್ಣು ಕಿರಿದಾಗಿಸಿ ಕುತೂಹಲದಿಂದ ಪ್ರಶ್ನೆ ಮಾಡಿದ ಶರಣ್ಗೆ ಅಚ್ಚು ರಾಮ್ ಬದುಕಿನಲ್ಲಿ ಏನಾದರೂ ಮ್ಯಾಜಿಕ್ ನಡೆದು ಅವರಿಬ್ಬರು ಒಂದಾಗಿ ಬಿಡಲಿ ಎಂಬ ಆಸೆ ಶಿಖರದಷ್ಟಿತ್ತು. ನಂದನ್ ಅಂಕಲ್ ಡೌಟ್ ಅಂದರು, ಬಟ್ ಅತ್ತಿಗೆ ಕಾಲ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದರು ಎಂದದು ಕೇಳಿ ಶರಣ್ ಮುಖದಲ್ಲಿ ಪುಟ್ಟ ನಗೆ ಮೂಡಿತ್ತು. ಅಚ್ಚು ಇಲ್ಲಿ ಬರುವುದರಿಂದ ಏನೋ ಒಳ್ಳೆಯದಾಗುವುದು ಎಂದು ಸಣ್ಣ ಭರವಸೆ ಚಿಗುರಿತು ಅವನ ಮನದಲ್ಲಿ. ಅವನು ಒಬ್ಬನೇ ನಗುತ್ತಿರುವುದು ಕಂಡು ಭುವನ ಏನಾಯಿತು ಎಂದು ಉಬ್ಬೇರಿಸಿ ಗೊಂದಲದಲ್ಲಿ ಕೇಳಿದಾಗ ಏನಿಲ್ಲ, ಶ್ರೀಮಂತಕ್ಕೆ ಎಲ್ಲರೂ ಹೋಗಿ ಬರೋಣ ಎಂದವನು ಇನ್ನೂ ಮುದುಡಿ ಮಲಗಿದ್ದ ತನ್ನ ಕಂದನ ಹಣೆಗೆ ಮೃದುವಾಗಿ ತುಟಿ ಸೋಕಿಸಿ ನನಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ ಎಂದು ತನ್ನವಳಿಗೆ ತಿಳಿಸಿ ಟೀ ಕಫ್ ಸಮೇತ ತನ್ನ ಸ್ಟಡಿ ರೂಮಿಗೆ ಹೊಕ್ಕ. ಅವನು ಹೋದ ಕಡೆ ನೋಡುತ್ತಾ ಆದಷ್ಟು ಬೇಗ ತನ್ನ ಅತ್ತಿಗೆ ತನ್ನಣ್ಣನ ಮುಂದೆ ಬರುವಂತೆ ಮಾಡು ಭಗವಂತ ಎಂದು ಮನದಲ್ಲಿ ಬೇಡಿದ ಭುವನಾಗೆ ಅವರಿಬ್ಬರು ಒಂದಾಗುವವರೆಗೂ ಅವಳ ಆಂತರ್ಯವನ್ನು ಸುಡುತ್ತಿರುವ ಪಶ್ಚಾತ್ತಾಪದ ಬೇಗೆಯಿಂದ ಹೊರಬರಲು ಸಾಧ್ಯವಿರಲಿಲ್ಲ. ಆರವ್, ಯಾಕಿವತ್ತು ನೀನು ಸ್ಕೂಲ್ಗೆ ಹೋಗಲಿಲ್ವಂತೆ ಎಂದು ಗದರಿದಂತೆ ಕೇಳಿದ ಅಂಕಿತ್. ಈಗೀಗ ಆರವ್ ತುಂಬ ಹಠಮಾರಿಯಾಗಿ ಬದಲಾಗಿ ಬಿಟ್ಟಿದ್ದ. ಮೊನ್ನೆ ತನ್ನ ಪ್ರಿನ್ಸಿ ತನ್ನ ಪಪ್ಪನನ್ನು ಸ್ಕೂಲಿಗೆ ಕರೆಸಿಕೊಂಡು ಕಂಪ್ಲೇಂಟ್ ಮಾಡಿದ ಮೇಲಂತೂ ಅವನ ವರ್ತನೆ ಇನ್ನಷ್ಟು ಹಾಳಾಗಿತ್ತು. ಅಂಕಿತ್ ಪ್ರಶ್ನೆಗೆ ಉತ್ತರಿಸದೆ ತಲೆ ತಗ್ಗಿಸಿ ಕುಳಿತ ಆರವ್. ಅವನಿಗೆ ಆಟ ಓದು ಯಾವುದರ ಮೇಲೆಯೋ ಇಂಟ್ರೆಸ್ಟ್ ಇಲ್ಲದಂತಾಗಿತ್ತು. ಆದರೆ ಅದನ್ನು ತನ್ನ ಚಿಕ್ಕಪ್ಪನ ಮುಂದೆ ಹೇಳೋ ಧೈರ್ಯ ಇಲ್ಲದೆ ಮೌನಕ್ಕೆ ಜಾರಿಬಿಟ್ಟ. ತುಟಿ ಎರಡು ಮಾಡದೆ ಕುಳಿತಿರುವುದು ಕಂಡು ಆರವ್, ನಾನು ಯಾರ ಜೊತೆ ಮಾತಾಡ್ತಾ ಇರೋದು? ಬಾಯಿ ಬಿಟ್ಟೇನಾದರೂ ಮಾತಾಡು ಎಂದು ಗದರಿದ. ಅಜ್ಜಿ ತಾತ ಅವನನ್ನು ಗದರುವುದಿಲ್ಲ ಎಂಬ ಕಾರಣಕ್ಕೆ ತುಂಬ ಹಾಳಾಗಿದ್ದಾನಲ್ಲ ಅವ. ಅಂಕಿತ್ ಹೋಗಲಿ ಬಿಡು, ಒಂದಿನ ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಎಂದು ಆರತಿಯವರು ಹೇಳಿದಾಗ, ಅಮ್ಮ ನೀವು ಸುಮ್ಮನೆ ಇರಿ, ಇವತ್ತು ಒಂದಿನ ಹೋಗೋದಿಲ್ಲ ಅಂತ ಮನೆಯಲ್ಲೇ ಇರ್ತಾನೆ, ನಾಳೆ ಒಂದು ವಾರ ಆಗೋದಿಲ್ಲ ಅಂತಾನೆ. ಇದೇನಾ ಇವನು ಈ ವಯಸ್ಸಿನಲ್ಲಿ ಕಳಿಯಬೇಕಾಗಿರೋದು? ಏನು ಕಡಿಮೆ ಮಾಡ್ತಿದ್ದೀವಿ ಇವನಿಗೆ? ಮೊನ್ನೆ ಅಣ್ಣ ಸಹ ಬುದ್ಧಿ ಹೇಳಿದ್ದಾನೆ ಈ ವಿಷಯಕ್ಕೆ, ಆದರೆ ಇವನ ಬಿಹೇವಿಯರ್ ಬದಲಾಗಲಿಲ್ಲ ಎಂದು ಅಸಮಾಧಾನದಿಂದ ಗುಡುಗಿದ ಅಂಕಿತ್. ಆರವ್ ಹಠಕ್ಕೆ ರೋಸಿ ಹೋದವನ ಹಾಗೆ. ಅಂಕಿತ್ ಮಗುವಿನ ಮೇಲೆ ಈ ರೀತಿ ಕೂಗಾಡುತ್ತಿರೋದನ್ನು ಸಹಿಸದ ಆರತಿಯವರು, ಈ ಮನೆಯಲ್ಲಿ ದೊಡ್ಡವರಾದ ನಮ್ಮ ಮನಸ್ಸುಗಳು ನೆಟ್ಟಗಿಲ್ಲ, ಇನ್ನು ಆ ಮಗು ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡು ಕೂಗಾಡ್ತೀಯ ಅಂಕಿತ್? ನೀನು ಇದೆಲ್ಲ ನೋಡೋದಕ್ಕೆ ಆಗ್ತಿಲ್ಲ ಅನ್ನೋದಾದರೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ ಮೊದಲು ಅವನನ್ನು ಮನೆಗೆ ವಾಪಸ್ ಕರ್ಕೊಂಡು ಬಂದು ಆಮೇಲೆ ನಿಮ್ಮ ಅತ್ತಿಗೆ ಎಲ್ಲಿದ್ದಾಳೆ ಅಂತ ಹುಡುಕು. ಅದು ಬಿಟ್ಟು ಈ ರೀತಿ ಕೂಗಾಡಿ ಬೆದರಿಸಿ ಮಾತಾಡೋದೆಲ್ಲ. ತಾವೇ ಹೆತ್ತ ಮಗು ಆಗಿದ್ದರೆ ಅಚ್ಚರಿ ರಾಮ್ ಹೀಗೆ ಅವನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ರ? ದೊಡ್ಡವರಲ್ಲೇ ತಪ್ಪು ಹಿಡ್ಕೊಂಡು ಮಗುವಿನ ಮೇಲೆ ರೇಗೋದಕ್ಕೆ ಬರ್ತಾನೆ ಎಂದು ಅಸಹನೆಯಿಂದ ಕಂದಿ ಆರವ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟರು ಆರತಿ. ರಾಮ್ ಅಚ್ಚರಿಯಾಗಲಿಕ್ಕೆ ಆ ಮುಗ್ಧ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ನಕಾರಾತ್ಮಕ ಪರಿಣಾಮ ಬೀರಿದೆ ಎಂದು ಯಾರೊಬ್ಬರೂ ಯೋಚಿಸುತ್ತಿಲ್ಲ ಎಂಬ ಸಿಟ್ಟಿನಲ್ಲಿ ತನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಮಗುವನ್ನು ಕರೆದುಕೊಂಡು ತನ್ನ ತಾಯಿ ಹೋದ ಕಡೆ ನೋಡುತ್ತಾ, ಅಮ್ಮ, ದೊಡ್ಡವರಿಂದಲೇ ತಪ್ಪಾಗಿರೋದು, ಬಟ್ ಅವರಿಬ್ಬರು ಒಬ್ಬರನ್ನೊಬ್ಬರು ಎದುರು ಆಗುವುದಕ್ಕೆ ಇಷ್ಟಪಡ್ತಿಲ್ಲ. ಒಂದು ವೇಳೆ ಒಂದು ಸಲ ಅವರು ಒಬ್ಬರ ಮುಂದೆ ಒಬ್ಬರು ಬಂದರೆ ನಮ್ಗಳ ಒದ್ದಾಟ ಕಡಿಮೆ ಆಗುತ್ತೆ, ಪರಿಸ್ಥಿತಿ ನೀರಿನಂತೆ ತಿಳಿಯಾಗುತ್ತೆ. ಆದರೆ ಆ ದೇವರಂಥ ಸನ್ನಿವೇಶ ಕ್ರಿಯೇಟ್ ಮಾಡೋದಕ್ಕೆ ತಯಾರಿಲ್ಲ ಅಂದರೆ ನಾನೇನು ಮಾಡೋದಕ್ಕೆ ಆಗುತ್ತೆ ಎಂದು ಹತಾಶೆಯಿಂದ ನುಡಿದ ಅಂಕಿತ್ಗೆ ತನ್ನವರ ಚಿಂತೆ ಕೊರಗನ್ನು ಕಂಡು ಸಂಕಟ ಆಗುತ್ತಿತ್ತು. ಆದರೂ ಅವನು ಈ ವಿಷಯದಲ್ಲಿ ನಿಸ್ಸಹಾಯಕನು. ಹೇ ಮೋನ,
ನಾನು ನಮ್ಮ ಊರಿಗೆ ಹೋಗ್ತೀವಿ ಎಂದು ಸಂಭ್ರಮದಿಂದ ನುಡಿದನು ಆರು, ಅವಳ ಜೊತೆ ಆಟ ಆಡುತ್ತಾ. ಅವನ ಮಾತಿಗೆ ಅಚ್ಚರಿಯಿಂದ ಕಣ್ಣರಳಿಸಿದ ಮೌನ. ವಾವ್, ಹಾಗಾದರೆ ನೀನು ನಿಮ್ಮ ಡ್ಯಾಡಿ ಮನೆಗೆ ಹೋಗ್ತೀಯಾ ಎಂದು ಕುತೂಹಲದಿಂದ ಕಣ್ಣು ಕಿರಿದಾಗಿಸಿ ಕೇಳಿದಾಗ ಅದ್ಯಾಕೋ ಆರು ಮೊಗ ಇಳಿದು ಹೋಯಿತು. ಅವನಿಗೆ ಡ್ಯಾಡಿ ಇದ್ದಾನೆ ಎಂದು ಅಮ್ಮನ ಮೂಲಕ ತಿಳಿದಿದೆ. ಬಟ್ ತನ್ನ ಡ್ಯಾಡ್ ಯಾರು, ಎಲ್ಲಿದ್ದಾನೆ, ಏನು ಮಾಡ್ತಾರೆ ಎಂದು ಯಾರೊಬ್ಬರು ಇಲ್ಲಿಯವರೆಗೂ ಹೇಳಿರಲಿಲ್ಲ. ಅವನ ಮೊಗ ಸಪ್ಪಗಾಗಿತ್ತು ಕಂಡು ಹೇ ಚಾಂಪ್, ವಾಟ್ ಹ್ಯಾಪನ್ ಎಂದು ಉಬ್ಬೇರಿಸಿ ಕೇಳಿದಾಗ ನನ್ನ ಡ್ಯಾಡ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಎಂದ ಬೇಸರದಲ್ಲಿ. ಓ ಅಷ್ಟೇನಾ, ಹೇಗೋ ನೀನು ನಂದನ್ ಅಜ್ಜನ ಮನೆಗೆ ಹೋಗ್ತಾ ಇದೆಯಾ ಅಲ್ವಾ, ಅವರ ಹತ್ರ ನಿನ್ನ ಡ್ಯಾಡ್ ಬಗ್ಗೆ ಕೇಳು, ಡ್ಯಾಡ್ ಹತ್ರ ಕರ್ಕೊಂಡು ಹೋಗಿ ಅಂತ ಹಠ ಮಾಡು. ನೀನು ನೋಡಿದ್ಯಾ ಅಲ್ವಾ ನನ್ನ ಡ್ಯಾಡ್ ನನ್ನ ಎಷ್ಟು ಲವ್ ಮಾಡ್ತಾರೆ ಅಂತ. ಅವರು ಸಿಂಗಾಪುರದಿಂದ ಬಂದಾಗ ನನಗೆ ಅಂತ ಎಷ್ಟೊಂದು ಟಾಯ್ಸ್ ತರ್ತಾರೆ, ನಾನು ಹಗ್ ಮಾಡಿ ಎಷ್ಟೊಂದು ಮುದ್ದು ಮಾಡ್ತಾರೆ ಅಂತ ಎಂದು ಕಣ್ಣರಳಿಸಿ ಖುಷಿಯಿಂದ ಕೇಳಿದಾಗ ನನ್ನ ಡ್ಯಾಡ್ ಸಹ ನನ್ನಷ್ಟೇ ಲವ್ ಮಾಡ್ತಾರಾ ಎಂದು ಅನುಮಾನದಲ್ಲಿ ಕೇಳಿದ ಪುಟ್ಟ ಆರುಷ್. ಏನು ಚಾಂಪ್, ನಿನ್ನ ಡ್ಯಾಡ್ ತುಂಬ ಲವ್ ಮಾಡ್ತಾರೆ, ಮಮ್ಮಿಗಿಂತ ಡ್ಯಾಡ್ಗಳೇ ಗೊತ್ತಾ ತಮ್ಮ ಮಕ್ಕಳ ಜಾಸ್ತಿ ಲವ್ ಮಾಡೋದು, ಮುದ್ದು ಮಾಡೋದು ಎಂದು ಅದ್ಭುತದಂತೆ ಕೇಳತೊಡಗಿದಳು ಮೋನ, ಅಲ್ಲಿ ದೊಡ್ಡವರ ಸುಳಿವು ಇಲ್ಲದೆ ಹೋದ್ದರಿಂದ. ರಿಯಲಿ ಮೋನ, ನನ್ನ ಡ್ಯಾಡ್ ನನ್ನ ಲವ್ ಮಾಡ್ತಾರಾ ಎಂದು ಇನ್ನು ಅನುಮಾನದಲ್ಲೇ ಕೇಳಿದ್ದ ಚಾಂಪ್. ಅವನೊಮ್ಮೆಯೂ ರಾಮ್ ಮುಖ ನೋಡಿರಲಿಲ್ವಲ್ಲ, ಹಾಗಾಗಿ ತನ್ನ ಅಪ್ಪನಿಗೂ ತನ್ನ ಮೇಲೆ ಪ್ರೀತಿ ಇರುವುದೇ ಎಂಬ ಅನುಮಾನ ಅವನಿಗೆ. ಅವನ ಮಾತಿಗೆ ಕಿರಿಕಿರಿಯಿಂದ ಮುಖ ಹಿಂಡಿದ ಮೋನ, ಹಾಂ ಚಾಂಪ್, ನೀನು ನೋಡಿಲ್ವಾ, ಮಮ್ಮಿ ಮಾತಿಗೆ ಮುಂಚೆ ನನ್ನ ಬೈಯೋದು ಗದರೋದು ಮಾಡುತ್ತೆ, ಬಟ್ ಡ್ಯಾಡ್ ಯಾವಾಗಲಾದರೂ ಅಪರೂಪಕ್ಕೆ ಇಲ್ಲಿಗೆ ಬಂದರು ನಾನು ಏನೇ ತಪ್ಪು ಮಾಡಿದರೂ ಸಾಫ್ಟಾಗಿ ಬುದ್ಧಿ ಹೇಳ್ತಾರೆ, ನಾನು ಕೇಳಿದೆಲ್ಲ ಕೊಡಿಸ್ತಾರೆ. ಮಮ್ಮಿ ಅಷ್ಟು ರೂಢ್ ಇರೋದಿಲ್ಲ ಕಣೋ ಡ್ಯಾಡ್ ಎಂದು ತನ್ನ ಅನುಭವವನ್ನು ಮಗುವಿಗೆ ಹೇಳುತ್ತಾ ಅವನಿಗೆ ತನ್ನ ಅಪ್ಪನನ್ನು ಸೇರಿಕೊಳ್ಳುವ ಆಸೆ ಚಿಗುರುವಂತೆ ಮಾಡಿಬಿಟ್ಟಿದ್ದಳು ಮೋನ. ಮೀಟಿಂಗ್, ತನ್ನ ಕ್ಲೈಂಟ್ಸ್ ಎಂದು ಬ್ಯುಸಿಯಾಗಿದ್ದ ಅಂಕಿತ್ಗೆ ರಾಮ್ ತೆಗೆದುಕೊಂಡಿರುವ ಮಹತ್ವದ ನಿರ್ಧಾರದ ಬಗ್ಗೆ ಸುಳಿವೇ ಇರಲಿಲ್ಲ. ತಮ್ಮ ಹೆಸರಿನಲ್ಲಿದ್ದ ಶೇರ್ಸ್, ಪ್ರಾಪರ್ಟಿ, ಪವರ್ ಎಲ್ಲವನ್ನು ಅಂಕಿತ್ ಹೆಸರಿಗೆ ಮಾಡಿಸಿದ ರಾಮ್. ಡಾಕ್ಯುಮೆಂಟ್ಸ್ ಎಲ್ಲವನ್ನು ಮುಂದಿನ ವಾರದೊಳಗೆ ರೆಡಿ ಮಾಡಿ ತಾನು ಹೇಳುವ ದಿನ ಅದನ್ನು ತಮ್ಮ ಮನೆಗೆ ತಲುಪಿಸುವಂತೆ ಎಚ್ಚರಿಸಿದ ತನ್ನ ಲಾಯರ್ಗೆ. ಮನುಷ್ಯ ಹಸಿವನ್ನು ಬೇಕಾದರೆ ಸುಲಭವಾಗಿ ಸಹಿಸಿ ಬಿಡುವ, ಆದರೆ ತನ್ನವರ ನಿರ್ಲಕ್ಷ್ಯವನ್ನು ಸಹಿಸುವುದು ಅಸಾಧ್ಯವೇ ಸರಿ. ತಾನು ಇಲ್ಲಿ ಇದ್ದಷ್ಟು ಹೊತ್ತು ತನ್ನವರ ಮನಸ್ಥಿತಿಯ ಜೊತೆ ತನ್ನ ಮನಸ್ಥಿತಿಯು ಸರಿ ಹೋಗದು ಎಂದು ಅರಿತರ ಮುಂದಿನ ವಾರವೇ ಅಬ್ರಾಡ್ಗೆ ಹೋಗಲು ತಯಾರಾಗಿ ಬಿಟ್ಟ. ತನ್ನವರನ್ನು ತೊರೆದು ಲಾಯರ್ ರಾಮ್ ಕಡೆಯಿಂದ ಬೇಕಿದ್ದೆಲ್ಲ ಸೈನ್ ಪಡೆದು ಅವರ ಮನೆಯಿಂದ ಹೊರಟರು. ಆಫೀಸ್ಗೆ ಲಾಯರ್ನ ಕರೆಸಿದ್ದರೆ ಅಂಕಿತ್ ಮುರಾರಿಗೆ ಅನುಮಾನ ಬರುವುದೆಂಬ ಕಾರಣಕ್ಕೆ ಮನೆಗೆ ಕರೆಸಿಕೊಂಡಿದ್ದ ಲಾಯರ್ನ. ಅವರು ಹೋದ ಮೇಲೆ ದಟ್ಟ ಉಸಿರೊಂದನ್ನು ಹೊರಗಟ್ಟಿದ್ದ ರಾಮ್ ಅಲ್ಲೇ ಸೋಫಾಕ್ಕೆ ಹೊರಗೆ ಕುಳಿತಿದ್ದ. ತನ್ನ ಮುಂದಿದ್ದ ಮಡದಿ ಮಗನ ಫೋಟೋ ದಿಟ್ಟಿಸುತ್ತಾ, ಒಬ್ಬರು ಕ್ಷಮೆಯ ರೂಪದಲ್ಲಿ ಶಿಕ್ಷೆ ಕೊಟ್ಟು ದೂರ ಹೋದರೆ ಮತ್ತೊಬ್ಬರು ತನ್ನ ಜೊತೆಯಲ್ಲೇ ಇದ್ದು ಶಿಕ್ಷೆ ಕೊಡುತ್ತಿದ್ದರು. ದಿನ ಕಳೆದಂತೆ ಹತಾಶೆ, ಅಸಹಾಯಕತೆ ರಾಮ್ ಮನಸ್ಸನ್ನು ಭಾವರಹಿತವಾಗಿ ಪರಿವರ್ತನೆ ಮಾಡತೊಡಗಿತು. ಇದರ ಜೊತೆ ತನ್ನ ಕಂದನನ್ನು ಕೊಂದ ಪಶ್ಚಾತ್ತಾಪ ಬೇರೆ. ಎಲ್ಲರಿಂದ ಹೊರಬರಲು ತನ್ನವರಿಂದ ತಾನು ಇನ್ನಷ್ಟು ದೂರ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿಬಿಟ್ಟಿದ್ದ. ಅಂದು ರಾತ್ರಿ ಅಚ್ಚು ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಆರುಷ್, ಮಮ್ಮಿ ನನಗೂ ಡ್ಯಾಡಿ ಇದ್ದಾರೆ ಅಲ್ವಾ ಎಂದು ತನ್ನಮ್ಮನ ಕಡೆ ಪಿಳಿಪಿಳಿ ನೋಡುತ್ತಾ ಪ್ರಶ್ನೆ ಮಾಡಿದ ಆರುಷ್. ಮೋನ ಜೊತೆ ಮಾತಾಡಿದ ಮೇಲೆ ಅವನ ಪುಟ್ಟ ಮನಸ್ಸು, ಬುದ್ಧಿ ಎಲ್ಲವೂ ತನ್ನ ಡ್ಯಾಡ್ ಸುತ್ತಲೇ ಸುತ್ತುತ್ತಿತ್ತು. ಅದರ ಅರಿವಿಲ್ಲದೆ ಮಗನ ಪ್ರಶ್ನೆಗೆ ಉಬ್ಬೇರಿಸಿದ ಅಚ್ಚು. ಹಾಂ ಇದ್ದಾರೆ, ಹೀಗ್ಯಾಕೆ ಈ ಪ್ರಶ್ನೆ ಮಾಡ್ತಿದ್ಯಾ ಎಂದು ಮಗನ ತಲೆಗೂದಲಲ್ಲಿ ಮೃದುವಾಗಿ ಕೈಯಾಡಿಸುವಾಗ ನನ್ನ ಡ್ಯಾಡ್ ನೇಮ್ ಏನು ಎಂದು ಮತ್ತೊಂದು ಪ್ರಶ್ನೆ ಮಾಡಿದ. ತನ್ನ ಪುಟ್ಟ ಕಂದ ಏಕಾಏಕಿ ತನ್ನ ಅಪ್ಪನ ಬಗ್ಗೆ ತಿಳಿಯುವ ಆಸಕ್ತಿ ತೋರುತ್ತಿರುವುದು ಕಂಡು ಇನ್ನಿಲ್ಲದ ಅಚ್ಚರಿ ಅವಳಿಗೆ. ಅವನು ಇದಕ್ಕೂ ಮುಂಚೆ ರಾಮ್ ಬಗ್ಗೆ ತಿಳಿಯಲು ಕುತೂಹಲ ತೋರಿರಲಿಲ್ಲವಲ್ಲ. ಮಗನನ್ನು ಹೆಬ್ಬಿಸಿ ತೊಡೆ ಮೇಲೆ ಕೂರಿಸಿಕೊಂಡ ಅಚ್ಚು, ಆರು, ಡ್ಯಾಡ್ ಬಗ್ಗೆ ಏನಕ್ಕೆ ಕೇಳ್ತಾ ಇದೆಯಾ ಎಂದು ಮೃದುವಾಗಿ ಪ್ರಶ್ನೆ ಮಾಡಿದಳು ಗೊಂದಲದಲ್ಲಿ. ಅಮ್ಮನ ಕೊರಳನ್ನು ಅಪ್ಪಿದ ಆರು, ಮೋನಾಗೆ ಡ್ಯಾಡ್ ಇದ್ದಾರೆ ಅಲ್ವಾ, ಅದೇ ರೀತಿ ನನಗೂ ಡ್ಯಾಡ್ ಇದ್ದಾರೆ ಅಲ್ವಾ ಮಮ್ಮಿ, ಹೇಳು ನನ್ನ ಡ್ಯಾಡ್ ನೇಮ್ ಏನು ಎಂದು ಮತ್ತೆ ಒತ್ತಾಯ ಮಾಡಿದಾಗ ನಿಟ್ಟುಸಿರು ಬಿಟ್ಟ ಅಚ್ಚು, ತಾರಕ್ ರಾಮ್ ಎಂದಳು. ಮಗನಿಗೆ ತನ್ನ ಅಪ್ಪನ ಹೆಸರನ್ನು ಹೇಳದೆ ಮುಚ್ಚಿಡುವ ಯಾವುದೇ ಇರಾದೆ ಇರಲಿಲ್ವಲ್ಲ ಅವಳ ಮನಸ್ಸಿನಲ್ಲಿ. ತನ್ನ ಅಪ್ಪನ ಹೆಸರು ಕೇಳಿ ಕಣ್ಣರಳಿಸಿದ ಆರು, ತಾರಕ್ ರಾಮ್, ವಾವ್, ಸೂಪರ್ ಆಗಿದೆ ನನ್ನ ಡ್ಯಾಡ್ ನೇಮ್ ಎಂದು ಖುಷಿಯಲ್ಲಿ ಚಪ್ಪಾಳೆ ತಟ್ಟಿದ. ಮಗನ ಖುಷಿ ಕಾಣುತ್ತಿದ್ದ ಅಚ್ಚುಗೆ ತಾನು ಮಕ್ಕಳೇ ಬೇಡ ಎಂದು ನಿರ್ಧಾರ ಮಾಡಿದಾಗ
ರಾಮ್ ತನ್ನ ನಿರ್ಧಾರಕ್ಕೆ ಸಿಟ್ಟು ಮಾಡಿಕೊಂಡು ಆರವ್ ಜೊತೆ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ನಮ್ಮಿಬ್ಬರ ಅಂಶವು ನಮ್ಮ ಮಡಿಲು ಸೇರಬೇಕು ಎಂದು ಹಠ ಮಾಡಿದ್ದ ಗಳಿಗೆ ಮನದಲ್ಲಿ ಸುಳಿದಾಡಿದಾಗ ತಾನು ರಾಮ್ಗೆ ಆರುಷ್ ವಿಷಯದಲ್ಲಿ ಮಾಡಿದ ಅನ್ಯಾಯ ಎಷ್ಟು ಸರಿ ಎಂದು ಪಶ್ಚಾತ್ತಾಪ ಕಾಡುತ್ತಿತ್ತು. ಅಚ್ಚು ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದಾಗ ಮಮ್ಮಿ, ನನ್ನ ಡ್ಯಾಡ್ ಸೇಮ್ ನಂತರನೇ ಇದ್ದಾರಾ ಎಂದು ಕುತೂಹಲದಲ್ಲಿ ಕಣ್ಣು ಕಿರಿದಾಗಿಸಿ ಕೇಳಿದಾಗ ತಲೆ ಕೊಡವಿದ ಅಚ್ಚು. ನಿನ್ನ ಹಾಗೆ ಡ್ಯಾಡ್ ಇರೋದಿಲ್ಲಾರು, ಡ್ಯಾಡ್ ಥರ ನೀನಿರೋದು ಎಂದಾಗ ಓ ಸೂಪರ್, ಮೋನಾ ಸಹ ನಾನು ನನ್ನ ಡ್ಯಾಡ್ ಥರ ಇರೋದು ಅಂತ ಹೇಳ್ತಾಳೆ ಎಂದು ಮುದ್ದಾಗಿ ತೊದಲಿ ನುಡಿದಾಗ ಸಾಕು, ಈಗ ಮಾತಾಡಿತು, ಮಲಕು ಆರು, ತಡ ಆಯಿತು ಎಂದು ಮಗನನ್ನು ಹಾಸಿಗೆ ಮೇಲೆ ಮಲಗಿಸಿ ತಾನು ಸಹ ಮಗುವಿನ ಪಕ್ಕದಲ್ಲಿ ಮೈ ಚೆಲ್ಲಿದ್ದಳು ಅಚ್ಚು. ಆರು ಪ್ರಶ್ನೆಗಳು ಮುಂದುವರಿದು ತನ್ನನ್ನು ತನ್ನ ಅಪ್ಪನ ಬಳಿ ಕರೆದುಕೊಂಡು ಹೋಗು ಎಂದು ಪ್ರಶ್ನೆ ಮಾಡಿಬಿಟ್ಟರೆ ಅನ್ನೋ ಭಯದಲ್ಲಿ. ಆದರೆ ಅವಳಿಗೆ ಆರು ಈಗಾಗಲೇ ತನ್ನ ಅಪ್ಪನ ಆಲಿಂಗನಕ್ಕೆ ಹಂಬಲಿಸುತ್ತಿದ್ದಾನೆಂಬ ಸಣ್ಣ ಸುಳಿವು ಇಲ್ಲದೆ ಹೋಯಿತು. ಅಂದು ಸಂಜೆ ದೇವರ ಕೋಣೆಯಲ್ಲಿ ದೀಪ ಬೆಳಗಿ ನಮ್ಮ ಮನೆಗೆ ಇಳಿದಿರುವ ಗ್ರಹಣದ ಛಾಯೆಯನ್ನು ತೊಡೆದು ಹಾಕು ಭಗವಂತ ಎಂದು ದೇವರಿಗೆ ಕೈ ಮುಗಿದು ದೇವರ ಕೋಣೆಯಿಂದ ಹೊರಗಡೆ ಬಂದ ಆರತಿಯವರ ಕಣ್ಣುಗಳು ಅಚ್ಚರಿ ಆನಂದದಿಂದ ಹರಳಿದ್ದವು. ತಾವು ಮನೆಗೆ ಬಾ ಎಂದು ಎಷ್ಟು ಮನವಿ ಮಾಡಿದರೂ ಕಿವಿ ಕೊಡದ ಮಗ ಎಂದು ಸಣ್ಣ ಸುಳಿವು ಕೊಡದೆ ಮನೆಗೆ ಬಂದಿರುವುದು ಕಂಡು ತನ್ನಮ್ಮ ತನ್ನನ್ನು ನೋಡುತ್ತಾ ಖುಷಿಯಿಂದ ಕಣ್ಣು ತುಂಬಿಕೊಂಡಿದ್ದು ಕಂಡು ಉಬ್ಬು ತೀಡಿದ ರಾಮ್. ಅದು ಕೆಲವು ಆಫೀಸ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನನ್ನ ರೂಮಿನಲ್ಲಿ ಲಾಕರ್ನಲ್ಲಿ ಇಟ್ಟಿದ್ದೆ, ಅದನ್ನು ತಗೊಂಡು ಹೋಗುವುದಕ್ಕೆ ಬಂದೆ ಎಂದು ತಡವರಿಸಿದ. ಅವನು ಆ ಮನೆಯಲ್ಲಿದ್ದ ಮನಸ್ಸುಗಳಿಂದ ಮಾತ್ರ ದೂರ ಆಗಿದ್ದಲ್ಲ, ಆ ಮನೆಯಿಂದ ಸಹ ದೂರ ಆಗಿಬಿಟ್ಟಿದ್ದ. ದಿನಗಳಲ್ಲ, ವರ್ಷಗಳೇ ಹುರುಳಿಬಿಟ್ಟಿವೆ ಅವನು ತನ್ನ ಮನೆಗೆ ಬಂದು. ಹಾಗಾಗಿ ರಾಮ್ ತನ್ನ ಮನೆಯಲ್ಲೇ ಇದ್ದರೂ ಅಪರಿಚಿತರ ಮನೆಗೆ ಬಂದಿರುವಂತೆ ಫೀಲ್ ಮಾಡುತ್ತಿದ್ದ. ತನ್ನದೇ ಮನೆಗೆ ಬಂದರೂ ಅಲ್ಲಿಗೆ ಬರಲು ಕಾರಣ ಏನೆಂದು ಹೇಳುತ್ತಿರುವ ಮಗನನ್ನು ಕಂಡು ಆ ತಾಯಿ ಜೀವಕ್ಕೆ ಆದ ಸಂಕಷ್ಟ ಅಷ್ಟಿಷ್ಟಲ್ಲ. ಮುಖ ತಿರುಗಿಸಿ ಕಣ್ಣೊರೆಸಿದವನು, ಇದು ನಿನ್ನದೇ ಮನೆ, ಮನೆಯ ದೊಡ್ಡ ಮಗ ಅನ್ನೋದು ಮರೆತು ಅತಿಥಿಗಳಾಗಿ ಕಾರಣ ಕೊಟ್ಟು ಬರುವ ಕೆಟ್ಟ ಅಭ್ಯಾಸ ಸಂಬಂಧಗಳನ್ನು ಇನ್ನಷ್ಟು ಹಾಳು ಮಾಡಿಬಿಡುತ್ತೆ ಎಂದು ಬಿಗುದನಿಯಲ್ಲಿ ನುಡಿದ ಆರತಿಯವರು. ಅಂಕಿತ್, ರೀ, ರಾಮ್ ಬಂದಿದ್ದಾನೆ ಬನ್ನಿ ಎಂದು ಕೂಗಿಕೊಂಡಾಗ ತಮ್ಮ ತಮ್ಮ ರೂಮಿಗಳಿಂದ ಹೊರಬಂದವರು ರಾಮ್ನ ಕಂಡು ಆರತಿಯವರಂತೆ ಕಣ್ಣರಳಿಸಿದರು. ರಾಮ್, ಯಾವಾಗ ಬಂದೆ ಎಂದು ರಘುರಾಮ್ ಅವರು ಅವನನ್ನು ಅಲಂಗಿಸಿ ವಿಚಾರಿಸಿದಾಗ, ಈಗ ತಾನೇ ಬಂದೆ ಅಪ್ಪ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್ ನನ್ನ ರೂಮಿನಲ್ಲಿ ಇದ್ದಾವೆ, ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಎಂದಿದ್ದ. ನೇರವಾಗಿ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯಲು ಬಂದಿದ್ದೀನಿ ಎಂದು ಹೇಳಲಾಗದೆ, ಸರಿ ಫ್ರೆಶ್ ಆಗಿ ಬಾ ಎಂದವರು ಆರತಿ ಕಾಫಿ ಮಾಡ್ಕೊಂಡು ಬಾ ಎಂದರು. ಇನ್ನೂ ಮಗನ ಕಡೆ ಸಂಕಟದಿಂದ ನೋಡುತ್ತಾ ಉಳಿದಿದ್ದವರನ್ನು ಹಾಂ ಎಂದವರು ಕಿಚನ್ಗೆ ಹೊರಟಾಗ, ಅಪ್ಪ ಆರೋ ಮನೇಲಿಲ್ವಾ ಎಂದು ಮಗನಿಗಾಗಿ ಮನೆಯೆಲ್ಲ ಕಣ್ಣಾಡಿಸುತ್ತಾ ಕೇಳಿದಾಗ, ಅಣ್ಣ, ಈಗ ತಾನೇ ಅವನ್ನ ಟ್ಯೂಷನ್ಗೆ ಬಿಟ್ಟು ಬಂದೆ ಎಂದದ್ದು ಕೇಳಿ ಸರಿ ಎಂದು ತನ್ನ ರೂಮಿಗೆ ಬಂದವನ ಮನಸ್ಸು ಭಾವುಕತೆಯಿಂದ ನಲುಗಿತು. ಅದೆಷ್ಟು ನೆನಪುಗಳು ತುಂಬಿದ್ದವು ಏನೋ ಆ ರೂಮಿನಲ್ಲಿ. ಗೋಡೆಯ ಮೇಲಿದ್ದ ತನ್ನ ಹಾಗೂ ಮಡದಿ ಮಗನ ಫೋಟೋಗಳನ್ನು ನೋಡುತ್ತಾ ಹತಾಶೆಯಿಂದ ತಲೆ ಕೊಡವಿದ ರಾಮ್ ಮೊದಲು ತಾನು ಅಲ್ಲಿಗೆ ಬಂದ ಕೆಲಸದ ಕಡೆ ಗಮನ ಕೊಟ್ಟು ನಂತರ ಫ್ರೆಶ್ ಆಗಿ ಬಂದವನು ಮತ್ತೆ ಅಲ್ಲಿಗೆ ಬರುವ ಇರಾದೆ ಇಲ್ಲದೆ ಹೋದ್ದರಿಂದ ಒಂದು ಅರ್ಧ ಗಂಟೆ ಮಲಗಿಬಿಟ್ಟ. ಇಲ್ಲಿಯಾದರೂ ತನ್ನ ಪಾಲಿಗೆ ನೆಮ್ಮದಿಯ ನಿದ್ರೆ ದೊರೆಯುವುದೋ ಎಂಬ ನಿರೀಕ್ಷೆಯಲ್ಲಿ.